ಅವಾಗ ಬರಲ್ಲ ಅಲ್ವಾ, ಅದಕ್ಕೆ ಅಕಸ್ಮಾತ್ ಬಂದಿಲ್ಲ ಅಂತ ಏನಾದ್ರು ನಮ್ಮನೆಗೆ ಏನಾದ್ರು ನುಗ್ಗಿ ನಮ್ಗೆಲ್ಲ ಗುದ್ಬಿಡುತ್ತಾ ಅಂತ ಭಯ ಆಯ್ತಾ ಇರುತ್ತೆ. ಆದ್ರೆ ನಮ್ಗೆಲ್ಲ ಯಾವತ್ತ ಹತ್ರ ಮಾಡಿಲ್ಲ. ಶಿವನ ಮಗ ಭದ್ರ ಕಾಳಿ ಗಂಡ ವೀರಭದ್ರ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಅಲಿಯಾಸ್ ಮಾದೇಗೌಡ. ನಮ್ಮ ಅಪ್ಪನ ಹೆಸರೇ ಇವ್ರ ಏನು ಗೊತ್ತಾ, ಅವಾಗಲೇ ನಾನು ಹಾಕಿದ್ದಿದ್ದು ಕ್ಲಿಪ್ಪು. ಬಸವಪ್ಪ ಯಾರ್ದೋ ಮನೆಗೆ ನುಗ್ಬಿಟ್ಟಿತ್ತಂತೆ. ಅವ್ರೇನೋ ಅಪ್ಪಡಿ ಕೇಳಕ್ಕೆ ಬಂದಾಗ ಬಸವಪ್ಪಂಗೆ ಏನೋ ಬೈದ್ಬಿಟ್ಟು ಕಳಿಸಿ ಅವ್ರ ಅಣ್ಣ ತಮ್ಮ ಇಬ್ಬರು ಮನೆಗೂ ನುಗ್ಬಿಟ್ಟು ಬಸವಪ್ಪ ಹೋಯ್ತಾನೆ ಇರಲಿಲ್ಲ. ಅವ್ರ ಮನೇಲಿ ಇರಲಿಲ್ಲ, ಅವರು ಎಲ್ಲೋ ಹೋಗ್ಬಿಟ್ಟಿದ್ರು. ಅದಕ್ಕೆ ಬಸವಪ್ಪ ಅವ್ನು ಬರೋ ಗಂಟೆ ಇಲ್ಲೇ ಇರ್ತೀನಿ ಅಂದ್ಕೊಂಡು ಹೋಯ್ತಾನೆ ಇರಲಿಲ್ಲ. ಅವ್ರ ಮನೇಲೆಲ್ಲ ನೀನೇ ಕರ್ಸ್ಕೊ ಅಂತ ಕರಿತಾ ಇದ್ರು. ಇವಾಗ ನಾನಲ್ಲಿ ತೋರಿಸಿದ್ದು ಕಾರ್ಕಳಿ ಬಸವಪ್ಪ. ಇನ್ನೂ ಒಂದು 2-3 ಬಸವಪ್ಪಗಳು ಬರ್ತವೆ, ಆಮೇಲೆ ತೋರಿಸ್ತೀನಿ. ಚಿಕ್ಕರ್ಸಿನ ಕೆರೆ ಬಸವಪ್ಪ, ಆಮೇಲೆ ಕೆರೆ ಬೋರಪ್ಪ, ಆಮೇಲೆ ಕಾರ್ಕಳಿ ಬಸವಪ್ಪ. ಇವೆರಡು ನಮ್ಮ ಮನೆ ದೇವ್ರೇನೆ. ಹೋದ್ ವಾರನು ಮಡಕೆ ತಗೊಳ್ಳೋ ಹಬ್ಬ ಆಗಿತ್ತು ನಮ್ಮ ಊರಲ್ಲಿ. ನಾವು ಆಗ ಆಗಿರ್ಲಿಲ್ಲ. ಪ್ರತಿ ಸರಿ ಮಡಕೆ ತಗೊಳ್ಳೋ ಹಬ್ಬಕ್ಕೆ ಬರೋಕ್ಕಾಗಲ್ಲ, ಯಾಕಂದ್ರೆ ಅದೇ ಟೈಮ್ಗೆ ಎಕ್ಸಾಮ್ಸ್ ಎಲ್ಲ ಇರ್ತಿತ್ತು ನಮಗೆ ಸ್ಕೂಲ್ಗೆ ಹೋಗುವಾಗ. ಈ ಸರಿನೂ ಬರೋಕ್ಕಾಗಿಲ್ಲ, ಈ ಹಬ್ಬಕ್ಕೆ ಬರ್ತೀವಲ್ಲ ಅಂದ್ಬಿಟ್ಟು ಈ ಹಬ್ಬದಲ್ಲೇ ಎಲ್ಲ ಬಸವಪ್ಪಗಳು ನೋಡ್ಕೊತೀವಿ. ಮತ್ತೆ ಯಾವಾಗಾರ ಊರಿಗೆ ಬಂದಾಗ್ಲೂ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊ ಬರ್ತೀವಿ ಅಂದ್ಬಿಟ್ಟು ನಾವು ಹೋದ್ ವಾರ ಬಂದಿರ್ಲಿಲ್ಲ. ಇವಾಗ ನಡೀತಿರೋ ಹಬ್ಬ ಏನಂದ್ರೆ ಊರಹಬ್ಬ, ಮಾರಮ್ಮನ ಹಬ್ಬ ಅಂತ. ಗ್ರಾಮ ದೇವತೆ ಮಾರಮ್ಮನ ಹಬ್ಬ ನಡೀತಿರೋದು ಇವಾಗ. ಸೊ ಅದಕ್ಕೆ ಇವತ್ತು ನೈಟ್ ಫುಲ್ಲು ಮೆರವಣಿಗೆ. ಇವತ್ತು ನೈಟ್ ಫುಲ್ಲು ಹಬ್ಬ ಇರುತ್ತೆ. ಯಾರು ಮಲ್ಗೋದಿಲ್ಲ, ಅಂದ್ರೆ ಮಲ್ಕೊಳ್ಳೋರು ಮನಿಕತಾರೆ. ಆದ್ರೆ ಎಷ್ಟೊಂದು ಜನ ಮಲ್ಕೊಳ್ಳಲ್ಲ. ಹಿಂಗೆ ದೇವರು ಬಸವಪ್ಪಗಳೆಲ್ಲ ಬರ್ತಾವಲ್ಲ, ಅಲ್ಲಿ ತೊರೆ ಅಂತ ಇದೆ. ತೊರೆ ಅಂದ್ರೆ ಕೆರೆ ಅಂತಾರಲ್ಲ, ಆ ಥರ ತೊರೆ ಹತ್ರ ಹೋಗ್ಬಿಟ್ಟು ಅಲ್ಲಿ ದೇವ್ರುಗಳಿಗೆಲ್ಲ ಅಲಂಕಾರ ಮಾಡಿ ಅಲ್ಲಿಂದ ದೇವರು ಹೂವಂಬಾಳೆ ಆಗಿ, ಅಂದ್ರೆ ಎಲ್ಲ ಹೂವಂಬಾಳೆ ಅಂದ್ರೆ ಎಲ್ಲ ಡೆಕೋರೇಷನ್ ಮಾಡಿ ದೇವ್ರಿಗೆ ಬಸವಪ್ಪಗಳಿಗೆ. ಆಮೇಲೆ ಮಾರಮ್ಮ ಬರುತ್ತೆ, ನಮ್ಮ ಮಾರಮ್ಮನ ದೇವಸ್ಥಾನ ತಂಬಡಿಯಾಗೆ ಎಲ್ಲ ಇದೆಲ್ಲ ಪೂಜೆ ಎಲ್ಲ ಮಾಡಿ ಕಳಶ ಎಲ್ಲ ರೆಡಿ ಮಾಡಿ ಆಮೇಲೆ ಅಲ್ಲಿಂದ ಪೂರ್ತಿ ಊರಲ್ಲೇ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಮಾಡ್ಕೊಂಡು ಒಬ್ಬೊಬ್ರು ಮನೆಗೆ ಇವಾಗ ಯಾವ್ದಾರ ಅರ್ಕೆ ಇದ್ರೆ ಈ ತರ ನುಗ್ಬಿಡುತ್ತೆ. ಅರ್ಕೆಗಳೆಲ್ಲ ಯಾರು ತೀರ್ಸಿರಲ್ಲ, ಈಗ ಕಟ್ಕೊಂಡಿರ್ತಾರೆ. ಇವಾಗ ಇಂಥದ್ದಾದ್ರೆ ಇಂಥದ್ದು ಮಾಡ್ತೀವಿ, ಇಂಥದ್ದು ಕೊಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಅರ್ಕೆಗಳನ್ನ ದೇವ್ರಿಗೆ. ಆಗ ಯಾರು ತೀರ್ಸಿರಲ್ವೋ ಅವ್ರ ಮನೆಗೆ ನುಗ್ಗಿ ಈ ಥರ ಮನೆಗೆ ಅರ್ಕೆ ತೀರ್ಸೋ ಗಂಟ ತಪ್ಪಾಯ್ತು ಕ್ಷಮಿಸಿ ಅನ್ನೋ ಗಂಟನೂ ಬಿಡೋದೇ ಇಲ್ಲ ಬಸವಪ್ಪ. ಆ ಥರ ಎಲ್ಲ ಆಗುತ್ತೆ ಇಲ್ಲಿ ನಮ್ಮೂರಲ್ಲಿ. ಎಲ್ಲದನ್ನು ತೋರಿಸ್ತೀನಿ. ಇವಾಗ ನೋಡಿ ಒಂದು ಮನೆದು ತೋರಿಸಿದೀವಲ್ಲ ಆಲ್ರೆಡಿ. ಅದೇ ಥರ ಎಲ್ಲ ಮನೆಗಳಿಗೂ ಎಲ್ಲ ಮನೆಗಳಿಗೂ ಅಂತಲ್ಲ, ಈ ತರ ಪರ್ಟಿಕ್ಯುಲರ್ ಆಗಿ ಇಂಥವ್ರ ಮನೆಗೆ ಅನ್ನೋ ತರ ಹೋಗ್ತಾ ಇರುತ್ತೆ. ಅವಾಗ ನೋಡ್ಬೇಕು ಇವತ್ತು ಯಾರ್ಯಾರ ಮನೆಗೆ ಹೋಯ್ತದೆ, ನಮ್ಮ ಮನೆಗೆ ಏನಾರು ಬರ್ತದ ಏನೋ ಗೊತ್ತಿಲ್ಲ. ಗೈಸ್ ಏನ್ ಗೊತ್ತಾ, ಆಕ್ಚುಲಿ ನನಗೆ ಭಯ ಆಯ್ತಾ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ನಾವು ವರ್ಷ ಹಬ್ಬಕ್ಕೆ ಕರೆಕ್ಟಾಗಿ ಬರಲ್ಲ ಅಲ್ವಾ. ಇವಾಗ ಕಾರ್ಕಳಿಯಲ್ಲಿ ಹಬ್ಬ ನಡೆಯೋದು, ಕಾರ್ಕಳಿ ಬಸವಪ್ಪನ ಹಬ್ಬ ಕಾರ್ಕಳಿಯಲ್ಲಿ ನಡೆಯುತ್ತೆ. ಅವಾಗ ಬರಲ್ಲ ಅಲ್ವಾ, ಅದಕ್ಕೆ ಅಕಸ್ಮಾತ್ ಬಂದಿಲ್ಲ ಅಂತ ಏನಾದ್ರು ನಮ್ಮನೆಗೆ ಏನಾದ್ರು ನುಗ್ಗಿ ನಮ್ಗೆಲ್ಲ ಗುದ್ಬಿಡುತ್ತಾ ಅಂತ ಭಯ ಆಯ್ತಾ ಇರುತ್ತೆ. ಆದ್ರೆ ನಮ್ಗೆಲ್ಲ ಯಾವತ್ತ ಹತ್ರ ಮಾಡಿಲ್ಲ. ಇವಾಗ್ಲೂ ಅಷ್ಟೇ ಆ ವಿಡಿಯೋ ಮಾಡೋಕ್ಕೆ ಜನಗಳೆಲ್ಲ ಹಿಂದೆ ನಿಂತಿದ್ರು. ನಮ್ಮ ಅಪ್ಪ ಹೋಗು ಅಂತ ಇದ್ರು. ನಾನು ಹಿಂಗ್ ಹೋಗ್ಲಿ ಗುದ್ಗಿದ್ಬಿಟ್ರೆ ಅಂತ ಭಯ ಆಯ್ತಾ ಇತ್ತು. ಆದ್ರೂ ಸೈಡಲ್ಲಿ ಆದ್ರೆ ಏನು ಮಾಡಲ್ಲ. ನಿಜವಾಗ್ಲು ನಿಜ ತುಂಬಾ ಒಂಥರ ನಾವು ತುಂಬಾ ಭಕ್ತಿಯಿಂದ ನಾವು ಇದ್ರೆ, ನಾವು ಏನ್ ಅನ್ಕೊಂಡಿರ್ತೀವಿ ಆ ಥರ ಇದ್ರೆ, ಮತ್ತೆ ಬೇರೆ ಏನು ತಪ್ಪುಗಳು ಮಾಡ್ದಿರ ಇದ್ರೆ ದೇವರು ಒಳ್ಳೇದೇ ಮಾಡುತ್ತೆ. ಮತ್ತು ತುಂಬ ಪವರ್ಫುಲ್ ದೇವರು. ಒಂದ್ಸತಿ ನೀವು ಎಲ್ಲಾದರೂ ಏನಾದರೂ ಆಗಬೇಕಂತಿದ್ರೆ ಅರಕೆ ಕಟ್ಕೊಂಡು ದಯವಿಟ್ಟು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅವಾಗ ಎಷ್ಟು ಇದು ಅಂತ. ದೇವ್ರನ್ನ ನಂಬೋರ್ಗೆ ಮಾತ್ರ ಗೊತ್ತಾಗುತ್ತೆ ಇದು ಗೈಸ್. ಅವ್ನಿಗೆ ತಿಂದ್ಬಿಟ್ಟು ಹೋಯ್ತಾ ಇದೆ ಗೈಸ್. ಇವರೇ ನಮ್ಮ ತಾತ. ಹಾಯ್ ಮಾಡು ತಾತ. ಇವರು ಸೀನೆಗೌಡ ಅಂತ ಅಲಿಯಾಸ್ ಮಾದೇಗೌಡ. ನಮ್ಮ ಅಪ್ಪನ ಹೆಸರೇ ಇವ್ರ ಹೆಸರು. ದೇವ್ರ ಮೆರವಣಿಗೆಗೆ ಬರ್ತಿತ್ತು. ಆವಾಗ ನಾನು ತುಂಬ ವರ್ಷದಿಂದ ಆ್ಯಕ್ಚುಲಿ ಅನ್ಕೋತಿದ್ದೆ ಈ ಥರ ತಮಟೆ ಸೌಂಡಿಗೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು ನನಗೆ. ನಮ್ಮಮ್ಮ ಇಲ್ಲಿ ಎತ್ತುಗಳಿಗೆ ಕಾಲು ತೊಳೆದು ಪೂಜೆ ಮಾಡ್ತಿದ್ದಾರೆ.
ಸೊ ಇವಾಗ ನೆಕ್ಸ್ಟು ನಾವು ನಮ್ಮ ಅಪ್ಪನ ಫಸ್ಟೇ ಕೇಳಿದ್ವಿ, ನಮ್ಮಪ್ಪ ಬೈತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಡ್ಯಾನ್ಸ್ ಮಾಡೋದಕ್ಕೆ ಏನಂತಾರೋ ಏನೋ ಅಂತ. ಬಟ್ ಈ ಸರಿ ನಾನು ಡ್ಯಾನ್ಸ್ ಮಾಡಲೇಬೇಕಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಮಾಡಿದ್ವಿ. ಆವಾಗಲೇ ಹೇಳ್ದಂಗೆ ಇವಾಗ ರಾತ್ರಿ ತೊರೆ ಕಡೆ ಹೋಗ್ತಾರೆ, ಯಾಕಂದರೆ ಅಲಂಕಾರ ಮಾಡೋಕ್ಕೆ ಬಸವಪ್ಪಗಳಿಗೆ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾರೆ ಅಲ್ಲಿಂದ ಅಂತ ಹೇಳಿಲ್ವಾ. ಅದಕ್ಕೋಸ್ಕರ ಇಲ್ಲಿ ಇವಾಗ ಫಸ್ಟು ನಾಳೆ ಬೆಳಗ್ಗೆ ಕೊಂಡ ಇರುತ್ತೆ, ಅದಕ್ಕೋಸ್ಕರ ಕೊಂಡಕ್ಕೆ ಬೆಂಕಿ ಹಚ್ತಿದ್ದಾರೆ. ಇವಾಗ ಬೆಂಕಿ ಹಚ್ಚೋದಂದರೆ ಕೊಂಡ ಉರಿಯೋಕ್ಕೋಸ್ಕರ ಎಲ್ಲ ಪೂಜೆ ಮಾಡಿ ಬಸವಪ್ಪಂಗೆಲ್ಲ ಪೂಜೆ ಮಾಡಿ ಇವಾಗ ಇದಕ್ಕೆ ಕೊಂಡನ ಬೇಯಿಸೋಕ್ಕೋಸ್ಕರ ಸೌದೆನೆಲ್ಲ ಹಾಕಿ ಗಿಡಗಳೆಲ್ಲ ಮರದ್ದು ಅದು ಇದು ಎಲ್ಲ ಹಾಕಿ ಇವಾಗ ಬೇಯಿಸ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಹಂಗೆ ಸಡನ್ನಾಗಿ ನಮ್ಮ ತಾತನ ದೇವ್ರು ಬಂತು, ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ, ಕುಣಿತಿದ್ದಾರೆ. ದೇವ್ರು ಬಂದಾಗ ಗೊತ್ತಿರುತ್ತೆ ತುಂಬ ಜನಕ್ಕೆ ಇದೇ ಥರ ಕೆಲವೊಬ್ಬರು ಹಿಂಗೆ ಇರ್ತಾರೆ ಅಂತ. ಮತ್ತು ಇಲ್ಲಿ ನೋಡಿ ಕೊಂಡ ಹೆಂಗೆ ಉರಿತಿದೆ ಅಂತ, ಎಷ್ಟು ಹಬೆ ಇರುತ್ತೆ ಅಂದರೆ ತುಂಬ ದೂರದಲ್ಲಿ ನಿಂತ್ಕೊಂಡ್ರು ಹಬೆ ತರ್ತಿರುತ್ತೆ. ನೋಡಿ ಈ ರೋಡ್ ಫುಲ್ಲು ಕತ್ಲೆ, ಎಲ್ಲೋ ಮಧ್ಯೆ ಒಂದೊಂದು ಲೈಟ್ ಕಂಬ ಇದೆ. ಇದು ನಮ್ಮೂರಿನ ತೊರೆಗೆ ಹೋಗೋ ರೋಡು. ಪ್ರತಿ ವರ್ಷನೂ ಹಿಂಗೆ ನಾವು ಊರಹಬ್ಬದಲ್ಲಿ ನಾವು ಎಲ್ಲರೂ ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ಟೈಮು 12 ಗಂಟೆ 2 ನಿಮಿಷ. ಇದೊಂದೇ ಲೈಟ್ ಕಂಬ ಸಿಗೋದು ಅನ್ಸುತ್ತೆ, ಮುಂದೆ ನೆಕ್ಸ್ಟ್ ಸಿಗಲ್ಲ. ಇದೆ ಇಲ್ಲಿ ಮನೆ ಏನೋ ಇರೋದ್ರಿಂದ ಇಲ್ಲಿ ಒಂದಿದೆ, ಅದು ಬಿಟ್ರೆ ಮುಂದೆ ಫುಲ್ ಕತ್ಲೆ. ಮುಂದೆ ಇದ್ದಂಗೆನೆ ನಮ್ ಗದ್ದೆ ಸಿಗುತ್ತೆ ಗಾಯ್ಸ್. ನಮ್ಮ ಗದ್ದೆನೂ ಇಲ್ಲೇ ಇರೋದು ಹತ್ರದಲ್ಲಿ. ನಮ್ಮ ಅಮ್ಮಂಗೆ ಕಾಲು ನೋವು ಕೈ ನೋವು ಅಂತೆ, ಆದ್ರೂ ನೋಡಿ ರೆಡಿ ಆಗಿರೋದು ನೋಡಿ, ರೆಡಿ ಹಿಂಗೆ ಆಗ್ಬಿಟ್ಟು ಬರ್ತಾ ಇರೋದು ನೋಡಿ, ಹಿಂಗೆ ಕೈಲಿ ಒಂದು ಸೀರೆ ಹಿಂಗೆ ಹಿಡ್ಕೊಂಡು ಹಿಂಗೆ. ಬೇಡ ಕಣಮ್ಮ ಮನೇಲಿ ಮನಿಕೋ ಅಂದರೆ ಆಗಲ್ಲ, ಇದಕ್ಕೆ ಮಾತ್ರ ಓಕೆ. ಸರಿ ಹೇಳಿ ಗೈಸ್, ರೆಡಿ 3 ಯಾವ ಸಾಂಗ್ ಆಡೋಣ? ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ. ಇವಾಗ ತೊರೆ ಹತ್ರ ಬಂದ್ವಿ. ಇಲ್ಲಿ ನೋಡಿ ಪೂಜೆ ನಡೀತಿದೆ. ಇವಾಗ ಇಲ್ಲಿ ದೇವ್ರ ಕುಣಿತ, ಪೂಜೆ ಕುಣಿತ ಹೊತ್ಕೊಂತಾರಲ್ಲ, ಆ ಪೂಜೆ ಕುಣಿತದ ದೇವ್ರಿಗೂ ಕೂಡ ಅಲ್ಲೂ ಅಲಂಕಾರ ಮಾಡಿ, ಪ್ಲಸ್ ಈ ಬಸವಪ್ಪಂಗಳಿಗೂ ಕೂಡ ಅಲಂಕಾರ ಇಲ್ಲೇ ಮಾಡ್ತಾರೆ ಈ ತೊರೆಯಲ್ಲೇ. ಯಾಕಂದರೆ ಇಲ್ಲೇ ಆವಾಗಿನ ಪದ್ಧತಿ ಹಿಂಗೆ ಬಂದಿರೋದು ನಮ್ಮ ಕಡೆ, ಅದಕ್ಕೋಸ್ಕರ ಇಲ್ಲೇ ಬಂದು ಈ ಥರ ಅಲಂಕಾರ ಮಾಡಬೇಕು. ಇವಾಗ ಅಲ್ಲಿಂದ ತೊರೆಯಿಂದ ಬಂದಮೇಲೆ ಪೂಜೆ ಕುಣಿತ ಮತ್ತು ವೀರಗಾಸೆ ಎಲ್ಲ ನಡೆಯುತ್ತೆ. ಎಲ್ಲಿ ಅಂದರೆ ನಮ್ಮ ಊರು ರಾಮ ಮಂದಿರದ ಹತ್ರ ಎಲ್ಲ ಜನಗಳು ಸೇರ್ತಾರೆ. ಸೊ ಇಲ್ಲಿ ಎಲ್ಲ ಪೂಜೆ ಕುಣಿತ ಮತ್ತು ವೀರಗಾಸೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ, ರಾತ್ರಿ ಪೂರ್ತಿ ನಡೀತಿರುತ್ತೆ. ಶಿವನ ಮಗ ಭದ್ರಕಾಳಿ ಗಂಡ ವೀರಭದ್ರ. ಗಾಯ್ಸ್ ಫೈನಲಿ ನಮ್ಮೂರ ಹಬ್ಬದ್ದು ಫಸ್ಟ್ ಡೇ ಮುಗೀತು. ಇನ್ನೂ ಮುಗ್ದಿಲ್ಲ ಆ್ಯಕ್ಚುಲಿ, ಪೂಜೆ ಕುಣಿತ ಅದು ಇದು ಎಲ್ಲ ಇನ್ನೂ ನಡೀತಾ ಇದೆ. ಆದರೆ ನನಗಂತೂ ಹೆವಿ ನಿದ್ದೆ ಬರ್ತಿದೆ. ಟೈಮು 2:40 ಆಗಿದೆ. ಸೊ ಅದಕ್ಕೆ ಮಲ್ಕೊಳಕ್ಕೆ ಬಂದ್ವಿ. ಮಲ್ಕೊಂಡು ನಾಳೆ ಬೆಳಿಗ್ಗೆ ಒಂದು 5 ಗಂಟೆಗಾದರೂ ಎದ್ದೊಳ್ಳೇಬೇಕು. 5 ಗಂಟೆಗೆ ಎದ್ದು ಏನಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಕೊಂಡ ನಡೀತಿದೆ. ಕೊಂಡ ನಡೆಯುವಾಗಲೂ ಅಷ್ಟೇ ನಂಗೆ ತುಂಬ ಜಾಸ್ತಿ ವೀಡಿಯೋ ನೀಟಾಗಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು, ತಳ್ತಾನೆ ಇರ್ತಾರೆ. ಅಲ್ಲಿ ವೀಡಿಯೋ ಮಾಡೋಕ್ಕಿರಲಿ, ನಮ್ಗೆ ನೋಡೋಕ್ಕೂ ಅಲ್ಲಿ ಜಾಗ ಆಗಲಿಲ್ಲ. ಆ್ಯಕ್ಚುಲಿ ನಾನು ಕರೆಕ್ಟಾಗಿ ನೋಡೋಕ್ಕೆ ಆಗಲಿಲ್ಲ. ಡೈರೆಕ್ಟಾಗಿ ಫೋನಲ್ಲೇ ನಾನು ನೋಡ್ತಾ ಇದ್ದೆ. ನನ್ನ ಕಸಿನ್ ಕೈಲಿ ಕೊಟ್ಟು ವೀಡಿಯೋ ಮಾಡಿಸಿದ್ದು. ಸೊ ಕೊಂಡ ತುಳಿಯೋದನ್ನು ನೀಟಾಗಿ ತೋರ್ಸೋಕ್ಕಾಗಿಲ್ಲ ಕ್ಲಿಯರಾಗಿ. ಆ್ಯಂಡ್ ಲಾಸ್ಟಲ್ಲೂ ಕೂಡ ನಮ್ಮ ತಾತ ಕೊಂಡ ತುಳಿದ್ರು, ಬಟ್ ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೋಡಿ ಇವಾಗಲ್ಲಿ ಮಾರಮ್ಮ ದೇವ್ರು ಬಂದಿರೋ ಅವರು ಪೂಜಾರಿ ಈ ಥರ ತುಳ್ಕೊಂಡು ಬಂದರು. ಸೊ ನೆಕ್ಸ್ಟ್ ನಾನು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ಸುತ್ತಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡಿ ನಂದು ಪೋಸ್ಟ್ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ತಂಬಿಟ್ಟು ತೊಗೊಂಬಂದಿದ್ದೀವಿ ಮಾರಮ್ಮಂಗೆ. ಫಸ್ಟ್ ಇಲ್ಲಿಗೆ ಬಂದಿರೋದು. ಆ್ಯಕ್ಚುಲಿ ಇಲ್ಲಿ ಮಾತಾಡ್ತಿದ್ದೀನಿ ನಾನು, ಏನೂ ಅಷ್ಟೊಂದು ಕೇಳಿಸಲ್ಲ ಅಂತ ನಾನು ಆಮೇಲೆ ವಾಯ್ಸ್ ಓವರ್ ಕೊಟ್ಟಿರೋದು. ಯಾಕಂದರೆ ಅಲ್ಲಿ ತುಂಬ ಸೌಂಡ್ ಇತ್ತು, ತಮಟೆ ಸೌಂಡ್ ಸ್ಟಾಪೇ ಆಗ್ತಾ ಇರಲಿಲ್ಲ. ನಾನು ಆ್ಯಕ್ಚುಲಿ ತುಂಬ ಟ್ರೈ ಮಾಡಿದೆ ಮಾತಾಡೋಕ್ಕೆ, ಅಲ್ಲಿ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಆದರೂ ಟ್ರೈ ಮಾಡ್ತಿದ್ದೀನಿ. ಬಟ್ ಅಲ್ಲಿ ಸ್ವಲ್ಪ ಬಿಸಿಲು ತುಂಬ ಇತ್ತು, ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಗೈಸ್, ಅಷ್ಟು ಬಿಸಿಲು. ಊರಲ್ಲಿ ಬ್ಯಾಂಗ್ಳೂರಿಗಿಂತನೂ ಆ್ಯಕ್ಚುಲಿ ತುಂಬಾ ಬಿಸಿಲಿದೆ ಅಲ್ಲಿ. ಎಷ್ಟಂದರೆ ಅಷ್ಟು ಬಿಸಿಲು. ಚಳಿ ಎಷ್ಟಿರುತ್ತೋ ಅಷ್ಟೇ ಜಾಸ್ತಿ ಬಿಸಿಲು ಅಷ್ಟೇ ಹಂಗೆ ಇರುತ್ತೆ.
ಸೊ ಅಲ್ಲಿ ತಂಬಿಟ್ಟು ಎಲ್ಲ ಮುಗಿಸ್ಕೊಂಡು ಒಂದೊಂದಾಗೆ ನಡೀತಾ ಇತ್ತು ಅಲ್ಲಿ. ಅವ್ರು ಬಂದು ಫಸ್ಟು ನಾವು ಇಟ್ಟಿರೋ ಹೂವು, ಕರ್ಪೂರ, ಅರಿಶಿನ ಕುಂಕುಮ ಎಲ್ಲ ತೊಗೊತಾರೆ ಎಲ್ಲರ ತಟ್ಟೆಯಿಂದ. ಮಡಿ ಅಂತ ಹಾಸಿರ್ತಾರೆ, ಮಡಿ ಮೇಲೆ ನಮ್ಮ ತಟ್ಟೆ ಇಟ್ಟಿರ್ತೀವಿ. ಆ ತಟ್ಟೆಯಿಂದ ತಂಬಿಟ್ಟು ಎಲ್ಲ ತೊಗೊತಾರೆ ಸ್ವಲ್ಪ ಅಂತ. ನಮ್ಮ ಒಬ್ಬೊಬ್ಬರು ಮನೆಯಿಂದ ಕೊಟ್ಟಿರೋ ತಂಬಿಟ್ಟು ಅದು ಇದು ಅಂತ. ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ನನಗೆ, ಬಟ್ ಮಾತಾಡ್ತಿದ್ದೀನಿ ಸ್ಟಿಲ್. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಸೊ ನೆಕ್ಸ್ಟು ಒಂದು ಸರ್ಪ್ರೈಸ್ ಏನಂದರೆ, ನೋಡಿ ಅಮೃತ ಗೌಡ ಅವರು ಹೆಂಗೆ ರೆಡಿಯಾಗಿದ್ದಾರೆ ಅಂತ. ಸೊ ಎಲ್ಲರೂ ನಮ್ಮೂರಲ್ಲಿ ಕಂಡುಹಿಡಿತಾನೆ ಇರಲಿಲ್ಲ ಆ್ಯಕ್ಚುಲಿ ಅವಳು ಹುಡುಗಿ ಅಂತ. ಸೊ ನೆಕ್ಸ್ಟ್ ಬಂದು ಮರಿ ಹೊಡೆಯೋ ಕಾರ್ಯಕ್ರಮ ಇತ್ತು. ದೇವ್ರಿಗೆ ಮರಿ ಹರಕೆ ಹೊತ್ಕೊಂಡಿರ್ತಾರೆ. ಏನಂತ ಅಂದರೆ, ಇವಾಗ ನಾವು ಅಂದ್ಕೊಂಡಿರೋ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂದರೆ ನಾವು ಈ ಥರ ನಿನಗೆ ಮರಿ ಹೊಡಿಯೋಕ್ಕೆ ಮರಿ ಬಿಡ್ತೀವಿ ಅಂತ ಒಂದು ಹರಕೆ ಹೊತ್ಕೊಂಡಿರ್ತಾರೆ. ಸೊ ಇವಾಗ ಇಲ್ಲಿ ದೇವ್ರ ಮುಂದೆನೇ ಮರಿ ಹೊಡಿತಿದ್ದಾರೆ. ಆ್ಯಕ್ಚುಲಿ ಇದು ಎಷ್ಟೊಂದು ಜನಕ್ಕೆ ಒಂಥರ ಮೂಢನಂಬಿಕೆ ಅಂತ ಅನಿಸ್ಬೋದು. ಹೌದು, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಇರುತ್ತೆ ಅಲ್ವಾ. ಸೊ ಈಗ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಹಾಗೆ ನಮ್ಮದು ಕೂಡ ನಮ್ಮೂರಲ್ಲಿ ಈ ಥರ ಪದ್ಧತಿ ಇದೆ. ಗೊತ್ತಿರುತ್ತೆ ತುಂಬ ಜನಕ್ಕೆ, ತುಂಬ ಕಡೆ ಈ ಥರ ಪದ್ಧತಿ ಇದ್ದೇ ಇರುತ್ತೆ. ಸೊ ಅದೆಲ್ಲ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಅಂತ ಹೇಳ್ಬೋದು ಅಷ್ಟೇ. ಇವಾಗ ಮಾರಮ್ಮನ ತಂಬಿಟ್ಟು ಆರತಿ ಕೊಟ್ಟಾಯಿತು. ನೆಕ್ಸ್ಟು ಇನ್ನೊಂದು ಕಡೆ ಹೋಗಬೇಕು, ತೋಪತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು ಕಡೆ ತಂಬಿಟ್ಟಿನ ಆರತಿ ಕೊಡೋಕ್ಕೆ. ಇಲ್ಲಿ ಬರೀ ತಂಬಿಟ್ಟಿನ ಆರತಿ ಮಾತ್ರ ಅಲ್ಲ, ಮಡೆ ಅಂತಲೂ ಹೊತ್ಕೊಂಡು ಹೋಗ್ತೀವಿ. ಏನಂದರೆ ಮಡೇಲಿ ಅನ್ನ ಬೇಯಿಸ್ಕೊಂಡು ಅನ್ನ ಜೀರಿಗೆ ಅನ್ನ ಅಂತ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಜನಗಳೆಲ್ಲ ಹೆಂಗೆ ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ನಮ್ಮದು ಚಿಕ್ಕೂರೇ ಹೇಳಬೇಕಂದ್ರೆ, ತುಂಬ ಜನ ಇಲ್ಲ. ಇನ್ನು ದೊಡ್ಡ ದೊಡ್ಡ ಊರುಗಳಲ್ಲಿ ಇನ್ನೂ ಜೋರಾಗಿ ನಡೆಯುತ್ತೆ. ನಮ್ಮದು ಚಿಕ್ಕೂರಾಗಿರೋದ್ರಿಂದ ಎಷ್ಟು ಜನ ಇದ್ದಾರೆ ಅಷ್ಟು ಜನದಲ್ಲೇ ನಾವು ಜೋರಾಗಿ ಮಾಡೋದಕ್ಕೆ ಇದು ಮಾಡ್ತೀವಿ. ನೋಡಿ ನಾನು ಅಲ್ಲಿ ಬರ್ತಾಯಿದ್ದೀನಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಲ್ವಾ. ಈ ಆರತಿ ಬಂದುಬಿಟ್ಟು ಕಾಳಮ್ಮ ದೇವ್ರಿಗೆ ತೊಗೊಂಡು ಹೋಗ್ತಾ ಇರೋದು. ಇದು ತೋಪ್ ಅಂತ ಅಂದರೆ, ಒಂದು ತೋಪ್ ಅಂದರೆ ತೋಟ ಥರ ಇರುತ್ತೆ, ಅಲ್ಲಿ ತೊಗೊಂಡೋಗಿ ಮಾಡೋ ಅಂಥ ಪದ್ಧತಿ ಇದು. ಇಲ್ಲಿ ನೋಡಿ ನಮ್ಮ ಅಜ್ಜಿನೂ ಬರ್ತಿದ್ದಾರೆ ಹೊತ್ಕೊಂಡು, ನಮ್ಮ ಮಮ್ಮಿನೂ ಹೊತ್ಕೊಂಡು ಬರ್ತಾ ಇದೆ ನೋಡಿ. ಮತ್ತು ಅವಳು ಆ ಕಡೆ ಇರೋಳು ನಮ್ಮ ಚಿಕ್ಕಪ್ಪನ ಮಗಳು ಪ್ರಾರ್ಥು ಅಂತ. ಸೊ ನಾವೆಲ್ಲರೂ ಹೀಗೆ ಹೊತ್ಕೊಂಡೋಗಿ ಅಲ್ಲೂ ಆರತಿ ಕೊಟ್ಟು, ಸೇಮ್ ಹೀಗೆ ಮಾರಮ್ಮಂಗೆ ಹೆಂಗೆ ಕೊಟ್ವು ಹಾಗೆ ಎಲ್ಲನೂ ತಂಬಿಟ್ಟು ಆರತಿ ಮತ್ತು ಮಡೆ ಅಂತಾರಲ್ಲ, ಈ ತಪ್ಪಳೆಲಿ ಇದೆಯಲ್ಲ ಅನ್ನ, ಅದನ್ನೇ ಮಡೆ ಅಂತಾರೆ. ಈ ಥರ ದೇವ್ರಿಗೆ ಅರ್ಪಿಸ್ತೀವಿ. ಸೊ ಇಲ್ಲಿಗೆ ಈ ನಮ್ಮದು ಹಬ್ಬ ಕಂಪ್ಲೀಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ಹಬ್ಬ ಎಲ್ಲ ಮುಗೀತು. ಚೆನ್ನಾಗಿ ಮಟನ್ ಮಾಡ್ಕೊ ತಿಂದು ಆಯಿತು, ಊಟನೂ ಮಾಡಾಗಿ ಇವಾಗ ಹೊರಡಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀವಿ. ಇನ್ನೇನು ಬೆಂಗಳೂರಿಗೆ ಹೊರಡಬೇಕು. ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅನ್ಸ್ಬಿಟ್ಟಿದೆ. ಇಲ್ಲಿಗೆ ಪಾರ್ಟ್ 2 ಕೂಡ ಎಂಡ್ ಮಾಡ್ತಿದ್ದೀನಿ. ಮಾರಮ್ಮನ ಹಬ್ಬ, ಕಾಳಮ್ಮನ ಹಬ್ಬ ಎಲ್ಲ ಮುಗೀತು. ಸೊ ಈ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಎರಡೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮೃತ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್ ಮಾಡಿ ಅಪ್ಪಾಜಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಸರಿ, ಬಾಯ್.